ತುಂಗಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ 3 ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರೆ ಅಣೆಕಟ್ಟೆಯ 33 ಸ್ಪಿಲ್ವೇ ಗೇಟ್ಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಇದು ದಕ್ಷಿಣ ಭಾರತದ ಐತಿಹಾಸಿಕ ಕಾರ್ಯಕ್ರಮ. 19ನೇ ಗೇಟ್ ತುಂಡಾಗಿರಿಸಿದಾಗ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಶಿವರಾಜ ತಂಗಡಗಿ ಹಾಗೂ ಅಧಿಕಾರಿಗಳು ಮಧ್ಯರಾತ್ರಿ ನನಗೆ ಕರೆ ಮಾಡಿ ಅಣೆಕಟ್ಟು ನಡುಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಾನು ಅಂದು ಬೆಳಗ್ಗೆ 8 ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಿದ್ದೆ. ತಕ್ಷಣವೇ ಏನ್ ಮಾಡಬೇಕು ಎಂದು ತಜ್ಞರೊಂದಿಗೆ ಚರ್ಚಿಸಿ 1 ವಾರದಲ್ಲೇ ಗೇಟ್ ಬದಲಾವಣೆ ಮಾಡಲಾಯಿತು. ಆ ಮೂಲಕ ಈ ಭಾಗದ ರೈತರನ್ನು ರಕ್ಷಣೆ ಮಾಡಲಾಯಿತು ಎಂದರು. ಐತಿಹಾಸಿಕದ ವಿಚಾರವನ್ನ ಈ ನೀರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಹೂಳು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಅದನ್ನು ನಮ್ಮ ಕೇಂದ್ರ ಮಂತ್ರಿಗಳು, our honorable central minister will announce the decision taken with all of us. Today whatever we have decided and discussed for 1 hour, this will go to the history of water resources and in the federal structure of this country, to protect the constitution, to protect our rights, to save the farmers. ನಮ್ಮ ನೀರು ನಮ್ಮ ಹಕ್ಕು. ಆ ಹಕ್ಕಿಗೆ 3 ರಾಜ್ಯದ ರೈತರನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ತುಂಗಭದ್ರಾ ನದಿ 1860ರಲ್ಲಿ ಬ್ರಿಟಿಷರ್ ಆವತ್ತಿನ ಕಾಲದಲ್ಲಿ ಇಂಜಿನಿಯರ್ ಅವರು SR ಆಪರ್ ಪಾಟ್ ಅವರು ಅದಕ್ಕೆ ಒಂದು ನಾಂದಿಯನ್ನು ಹಾಡಿದ್ರು. ನಂತರ 1949ರಲ್ಲಿ ಆರಂಭವಾಗಿ ಇದನ್ನು ಪೂರ್ಣಗೊಂಡಂತ ಸಂದರ್ಭದಲ್ಲಿ ಅನೇಕರು ಎಲ್ಲರೂ ಕೂಡ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡ್ರು. ಇವತ್ತು ರಾಯಲಸೀಮೆ ಮತ್ತು ಬಳ್ಳಾರಿ ಭಾಗದ ಮತ್ತು ಪದೇ ಪದೇ ಕಾಮಾಕ್ಷಿ ಪೀಠದವಾಗಿ ಈ ಯೋಜನೆಯನ್ನು ನಾವೆಲ್ಲ ಜಾರಿಗೊಳಿಸಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಇವತ್ತು 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನು, ಕೃಷ್ಣ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸಬೇಕು, ಈ 3 ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಆ ಕೆಲಸವನ್ನ ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂತಹ ದಿನ ಇವತ್ತು ಸಾಕ್ಷಿಯಾಗಿದೆ. ನಾನೀಗಾಗಲೇ ಹೇಳಿದಾಗೆ ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಒಂದು ಮಾತಾಡ್ತಾ ಇದ್ದೇನೆ, ದೇವರು ವರನು ಕೊಡುವುದಿಲ್ಲ, ಶಾಪನ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಹಂಗೆ ಈ ಬದುಕಿನಲ್ಲಿ ಹೆಜ್ಜೆಯನ್ನು ಕೊಟ್ಟುಗಳನ್ನು ಉಳಿಸುವುದನ್ನು, ಸಾಕ್ಷಿ ಪುಟಗಳನ್ನು ನಿರ್ಮಾಣ ಮಾಡಲು ಈ ಕೊಟ್ಟಂತ ಅವಕಾಶದಲ್ಲಿ ಖಂಡಿತ ನಾವು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದು ನನ್ನ 2ನೇ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ. ಒಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿಯ ಕಾರ್ಯಕ್ರಮ, ಮತ್ತೊಂದು ಈ ಭಾಗದಲ್ಲಿ, ಈ ರಾಜ್ಯದಲ್ಲಿ ರೈತರ ಪರವಾಗಿ ನಿಂತ ಈ ಹಸಿರ ರೈತರ ಬದುಕಿಗೆ, ಈ ರೈತಿಗೆ ಸಂಬಳ ಇಲ್ಲ, ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನ ಬದುಕಿಸಬೇಕು, ಈ ಭತ್ತದ ಕಣಕವನ್ನ ಕಾಪಾಡಬೇಕು ಅಂತ ಹೇಳಿ ಇಂಥ ತೀರ್ಮಾನಗಳನ್ನ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ. ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ.
ಒಂದು ಮಾತ್ರ ಇದಕ್ಕೆ ನಾನು ಬಯಸ್ತಾ ಇದ್ದೇವೆ, ದಿ ಡಿಸ್ಕಷನ್. ನಾವೇನು ಚರ್ಚೆಯನ್ನು ಮಾಡಿದ್ದೇವೆ, 3 ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರ ಜೊತೆಯಲ್ಲಿ ಮತ್ತು ನಮ್ಮ 2 ನೀರಾವರಿ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ಸಚಿವರು, 5 ಜನ ಸೇರಿ ಮತ್ತು ನಮ್ಮ ಅಧಿಕಾರಿಗಳ ಕಾಂತರ ಮಧ್ಯಸ್ಥಿಕೆಯಲ್ಲಿ ಏನು ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದನ್ನ ನಮ್ಮ ಕೇಂದ್ರ ಸಚಿವರು ಘೋಷಣೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಅನೇಕರು ಇದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.